ಪ್ರಿಯ ಭಗವದ್ಭಕ್ತರೇ, ಉಪ್ಪಿನಂಗಡಿಯಿಂದ ಕಡಬ ಮಾರ್ಗವಾಗಿ ಸುಮಾರು 13 ಕಿಲೋಮೀಟರ್ ಸಾಗಿದಾಗ ರಾಮಕುಂಜ ಗ್ರಾಮದಲ್ಲಿ ಹಸಿರು ಕಾನನದ ನಡುವೆ ಸುಂದರವಾದ ಇರಕಿ ಮಠ ಕಾಣಸಿಗುತ್ತದೆ. ಈ ಮಠದಲ್ಲಿ ನೆಲೆಸಿರುವ ನೂರಿತ್ತಾಯ ವಂಶಸ್ಥರಿಂದ ವರ್ಷಂಪ್ರತಿ ಮುದ್ರಾಧಾರಣೆಯು ವಿಧಿವತ್ತಾಗಿ ಶ್ರೀ ಮಧ್ವಾಚಾರ್ಯರ ಕಾಲದಿಂದಲೂ ಜರುಗುತ್ತಿದೆ. 800 ವರ್ಷಗಳ ಹಿಂದೆ ಜರುಗಿದ ಘಟನೆ. ಕಡು ಬೇಸಿಗೆಯ ಸಂದರ್ಭ. ಅಂದು ಸರಿದಂತರ ಎಂದು ಕರೆಯಲ್ಪಡುತ್ತಿದ್ದ ಈಗಿನ ಈರಕಿ ಗ್ರಾಮದ ಮಾರ್ಗವಾಗಿ ಶ್ರೀ ಮಧ್ವಾಚಾರ್ಯರು ತೀರ್ಥಕ್ಷೇತ್ರ ಸಂದರ್ಶನ ನಿಮಿತ್ತ ಸಾಗುತ್ತಿದ್ದರು. ಈರಕಿ ಮಠವನ್ನು ಕಂಡು ಜಪ ಪೂಜೆಗೆ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಅಲ್ಲಿನ ಊರಿನ ರಾಜನಲ್ಲಿ ಕೇಳಿದರು. ಆಚಾರ್ಯ ಮಧ್ವರನ್ನು ನೋಡುತ್ತಿದ್ದಂತೆ ದಾಳಿ ಮಾಡಲು ಸನ್ನದ್ಧರಾದ ಆ ಊರಿನ ರಾಜನು ಸಿಟ್ಟಿನಿಂದ ಅಂದ, ಇಡೀ ಊರೇ ವಿಪರೀತವಾದ ಜಲಕ್ಷಾಮದಿಂದ ತತ್ತರಿಸಿ ಹೋಗಿದೆ. ಸ್ನಾನ ಪೂಜೆ ಜಪಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ, ಅವಕಾಶವಿಲ್ಲ ಎಂದು ನಿಷ್ಠುರವಾಗಿ ಉತ್ತರಿಸಿದ. ಸೂರ್ಯನ ಬೆಳಕಿನಂತೆ ಮಿಂಚುತ್ತಿದ್ದ ಆಚಾರ್ಯರು ಆ ಕೂಡಲೇ ತಮ್ಮಲ್ಲಿದ್ದ ಮಂತ್ರ ದಂಡವನ್ನು ಮಠದಲ್ಲಿನ ಒಣಗಿ ಹೋಗಿದ್ದ ಕೆರೆಯಲ್ಲಿ ಇರಿಸಿ ತೀರ್ಥ ಪ್ರೋಕ್ಷಿಸಿದರು. ಆಶ್ಚರ್ಯವೆಂದರೆ ಒಂದೇ ಕ್ಷಣದಲ್ಲಿ ಪ್ರಕೃತಿಯ ಚಹರೆ ಬದಲಾಯಿತು. ಅಲ್ಲಿಯವರೆಗೆ ಚುರುಗುಟ್ಟುತ್ತಿದ್ದ ರಣ ಬಿಸಿಲ ಬೇಗೆಯು ಕರಗಿ ನೀರಾಗಿ ಹೋಯಿತು. ಆಕಾಶದಲ್ಲಿ ಸಾಲು ಸಾಲು ಮೇಘಗಳು ಜೊತೆಯಾದವು. ತಣ್ಣಗಿನ ಗಾಳಿ ಬೀಸಲಾರಂಭಿಸಿತು. ಊರಿನ ರಾಜ ಹಾಗೂ ಜನತೆ ನೋಡುತ್ತಿದ್ದಂತೆ ಭಾರೀ ಗುಡುಗು ಸಿಡಿಲುಗಳೊಂದಿಗೆ ಮೇಘಸ್ಫೋಟವಾಯಿತು. ವರುಣನ ಆರ್ಭಟಕ್ಕೆ ಕೆರೆ ತುಂಬಿ ಹರಿಯಲು ಆರಂಭವಾಯಿತು. ವಾಯು ದೇವರ ಮಹಿಮೆಗೆ ಊರಿಗೆ ಊರೇ ನಿಬ್ಬೆರಗಾಯಿತು. ಉಡಾಫೆ ಮಾತುಗಳಿಂದ ಆಚಾರ್ಯ ಮಧ್ವರನ್ನು ಅವಮಾನಿಸಲು ಯತ್ನಿಸಿದ್ದ ಊರಿನ ರಾಜನು ಶ್ರೀ ಮಧ್ವಾಚಾರ್ಯರ ಮಹಿಮೆಗೆ ದಂಗಾದ. ಆಚಾರ್ಯರ ಪಾದ ಕಮಲಗಳಿಗೆ ತಲೆಯೂರಿ ಕ್ಷಮೆಯಾಚಿಸಿದ. ಒಣಗಿ ಹೋಗಿದ್ದ ಮಠದ ಕೆರೆಯಲ್ಲಿ ಆಚಾರ್ಯರು ದಂಡವಿರಿಸಿ ನೀರನ್ನು ಸೃಷ್ಟಿಸಿದ್ದರಿಂದ ಈ ಕೆರೆಯು ದಂಡ ತೀರ್ಥವೆಂದು ಪ್ರಸಿದ್ಧವಾಯಿತು. ಈ ಘಟನೆಯ ಕುರಿತು ಶ್ರೀ ಸುಮಧ್ವಿಜಯದ 16ನೇ ಸರ್ಗದಲ್ಲಿ ಉಲ್ಲೇಖವಿದೆ. ತದನಂತರ ಈರಕಿ ಮಠದಲ್ಲೇ ಉಳಿದು ಜಪ ಪೂಜೆ ಆಹ್ವಾನಿಗಳನ್ನೆಲ್ಲ ಪೂರೈಸಿದ ಆಚಾರ್ಯರು ಈರಕಿ ಮಠದವರ ಹೃತ್ಪೂರ್ವಕ ಆದರ ಆತಿಥ್ಯದಿಂದ ಸಂತುಷ್ಟರಾದರು. ಮಠಕ್ಕೆ ಶ್ರೀ ಲಕ್ಷ್ಮೀ ಕೇಶವ ದೇವರ ಅಪೂರ್ವ ಪ್ರತಿಮೆಯನ್ನು ಅನುಗ್ರಹಿಸಿದರು. 6 ವಿಧದಿಂದ ಅನುದಿನ ಶ್ರೀ ಲಕ್ಷ್ಮೀ ಕೇಶವ ದೇವರನ್ನು ಪೂಜಿಸುತ್ತಿರುವಂತೆ ತಿಳಿಸಿದರು. ಈ ಸನ್ನಿಧಾನದಲ್ಲಿ ಕೆಲ ಸಮಯ ಉಳಿದ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣಮ ಎಂಬ ಅಪೂರ್ವ ಗ್ರಂಥ ರತ್ನವನ್ನು ಬರೆಯಲು ಆರಂಭಿಸಿದರು. ಸರಿದಂತರ ಗ್ರಾಮದಲ್ಲಿರುವ ಗೋಚರ ಅಗೋಚರ ತಾಪಗಳ ನಿವಾರಣೆಗಾಗಿ ವರ್ಷಂಪ್ರತಿ ಶೈನಿ ಏಕಾದಶಿಯಂದು ತಪ್ತ ಮುದ್ರಧಾರಣೆಯನ್ನು ನಡೆಸಿ ಎಂದು ಮಠದ ಮುಖ್ಯಸ್ಥರಿಗೆ ಆದೇಶಿಸಿದರು. ಮುದ್ರೆ ಧಾರಣೆಗಾಗಿ ಮಂತ್ರ ಪೂರಿತ ಶಂಖಚಕ್ರ ಮುದ್ರೆಯನ್ನು ನೀಡಿ ಈರಕಿ ಮಠದ ನೂರಿತ್ತಾಯ ವಂಶಸ್ಥರನ್ನು ಅನುಗ್ರಹಿಸಿದರು. ಇಂದಿಗೂ ಕೂಡ ಶ್ರೀ ಮಧ್ವಾಚಾರ್ಯರು ಕರುಣಿಸಿದ ಶಂಖಚಕ್ರ ಮುದ್ರೆಗಳ ದರ್ಶನ ಭಾಗ್ಯ ಸಮಸ್ತ ಭಕ್ತರಿಗೆ ಲಭ್ಯವಿದೆ. ಅಂತೆಯೇ ಶ್ರೀ ಮಧ್ವಾಚಾರ್ಯರ ಆದೇಶದಂತೆ ನೂರಿತ್ತಾಯ ವಂಶಸ್ಥರೇ ಪ್ರಥಮೇಕಾದಶಿಯಂದು ಈರಕಿ ಮಠಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಮುದ್ರಾಧಾರಣೆಯನ್ನು ನಡೆಸುತ್ತಿದ್ದಾರೆ. ದಂಡ ತೀರ್ಥದ ಸಮ್ಮುಖದಲ್ಲೇ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಪ್ರತಿಷ್ಠಾಪಿಸಿದ ಶ್ರೀ ಗೋಪಾಲಕೃಷ್ಣ ದೇವರ ಹಾಗೂ ಶ್ರೀ ಪ್ರಾಣದೇವರ ಗರುಡದೇವರ ಸನ್ನಿಧಾನವೂ ಇದೆ. ಆತ್ಮೀಯರೇ, ಈರಕಿ ಮಠದ ಪವಿತ್ರ ದಂಡ ತೀರ್ಥದ ಸ್ನಾನ, ಶ್ರೀ ಮಧ್ವ ಕರುಣಿತ ಅಪೂರ್ವ ಮುದ್ರೆಗಳ ದರ್ಶನ, ಧಾರಣ, ಶ್ರೀ ಲಕ್ಷ್ಮೀ ಕೇಶವ ದೇವರ ವಿಶೇಷ ಅನುಗ್ರಹ ಸಂಪಾದನಾ ನಮ್ಮೆಲ್ಲರ ಜನ್ಮ ಪಾವನ. ಪ್ರೀತೋಸ್ತು ಕೃಷ್ಣ ಪ್ರಭು.